ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಹದಾಯಿ ಕಳಸಾ ಬಂಡೂರಿ ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಗೋವಾ ಸಿಎಂ ಖ್ಯಾತೆ ತೆಗೆದ ಮರುದಿನವೇ ಸರ್ಕಾರದ ದಿಟ್ಟವಾದಂಥ ಕ್ರಮ ಇದು. ಮುಟ್ಟಿ ನೋಡಿಕೊಳ್ಳೋ ಹಾಗೆ ಕರ್ನಾಟಕ ಸರ್ಕಾರ ಗೋವಾ ಸರ್ಕಾರಕ್ಕೆ ತಿರುಗೇಟನ್ನು ಕೊಟ್ಟಿದೆ. ಬೆಳಗಾವಿಯ ಖಾನಾಪುರದಲ್ಲಿ ಭೂ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಉತ್ತರ ಕರ್ನಾಟಕದ ಜನತೆಗೆ ಸಿಹಿ ಸುದ್ದಿ ಕೊಟ್ಟಿದೆ ರಾಜ್ಯ ಸರ್ಕಾರ. ಆ ಭಾಗದ ರೈತರಿಗೆ ಆಶಾ ಭಾವನೆ ಇದೆ. ಕಳೆದ ತಿಂಗಳ 22ರಂದು ಗೋವಾ ಸಿಎಂ ಪ್ರಮೋದ್ ಸಾವಂತ್ ಕಿರಿಕ್ ಮಾಡಿದ್ರು. ಕೇಂದ್ರ ಈ ಯೋಜನೆಗೆ ಅನುಮತಿ ನೀಡಲ್ಲ ಅಂತ ಹೇಳಿದ್ರು ಅವರು ವಿಧಾನಸಭೆಯಲ್ಲಿ. ಸಾವಂತ್ ಹೇಳಿಕೆ ಬೆನ್ನಲ್ಲೇ ಹೋರಾಟ ತೀವ್ರಗೊಳಿಸಿದ್ರು ರೈತರು. ಈಗ ಹೇಳಿಕೆ ಬೆನ್ನಲ್ಲೇ ಮರುದಿನವೇ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಕಳಸಾ ಬಂಡೂರಿ ನಾಲಾ ತಿರುವು ಯೋಜನೆ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಈಗ ಸಿಕ್ಕಿದೆ. ಅಂದರೆ ಆ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಆ ಕಾಲುವೆಗಳನ್ನು ಮಾಡಬೇಕಾಗತ್ತಲ್ವಾ, ನಾಲಾಗಳನ್ನು ಮಾಡಬೇಕಾಗತ್ತೆ. ಯಾರೆಲ್ಲ ರೈತರು ಜಮೀನನ್ನು ಕೊಡ್ತಾರೋ ಅವ್ರದನ್ನ ವಶಪಡಿಸ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಕಾಮಗಾರಿಯನ್ನು ಶುರು ಮಾಡಬೇಕಾಗತ್ತೆ. ನಾ ಈ ಭಾಗದಲ್ಲಿ ಯಾವ ರೀತಿ ಕಾವೇರಿ ವಿಷಯದಲ್ಲಿ ದಿಟ್ಟತನ ತೋರಿಸ್ತೀನಿ, ಅದೇ ರೀತಿ ಮಹದಾಯಿ ವಿಚಾರದ ಬಹುವರ್ಷದ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತ ಹೇಳಿದಂಥ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಬಂಡೂರಿ ಭಾಗದಲ್ಲಿ ಜಮೀನ್ದಾರಿಗೆ ಇವತ್ತು ನೋಟಿಸ್ ಕೊಡ್ತಾ ಇದ್ದಾರೆ. ನೋಟಿಸ್ ಕೊಟ್ಟು ಕಾಮಗಾರಿ ಸ್ಟಾರ್ಟ್ ಮಾಡಬೇಕಂತ ಏನು ಬದ್ಧತೆ ರಾಜ್ಯ ಸರ್ಕಾರ ತೋರಿಸ್ತಾ ಇದೆ. ಇದೇ ಬದ್ಧತೆಯನ್ನು ಕೇಂದ್ರ ಸರ್ಕಾರ ನಾವು ಏನು ನಮ್ಮ ಮ್ಯಾನಿಫೆಸ್ಟೋ ಇರ್ಬೋದು, ನಮ್ಮ ಚುನಾವಣೆ ಘೋಷಣೆ ಇರ್ಬೋದು, ಭಾಷಣಗಳಿರ್ಬೋದು, ನಾವು ಹೇಳಿದ್ವಿ ನಮ್ಮ ಸರ್ಕಾರ ಅಧಿಕಾರ ಬಂದರೆ ನಾವು ಕೆಲಸ ಶುರು ಮಾಡ್ತೀವಿ ಅಂತ. ಆದರೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು 11 ವರ್ಷ ಆಯಿತು. 2 ವರ್ಷ ಹಿಂದೆ ನಾವು ವಿರೋಧ ಪಕ್ಷದಿರುವಾಗ ಇದೇ ಹುಬ್ಳಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾಯಿದ್ವಿ. ಆಗ ಇದೇ ನಮ್ಮ ಪ್ರಹ್ಲಾದ್ ಜೋಶಿಯವರು ಹೇಳಿಕೆ ಕೊಟ್ಟರು, ಎಲ್ಲ ರಾಜಕಾರಣ ಮಾಡ್ತಾಯಿದ್ದಾರೆ, 2 ತಿಂಗಳು ಕಾಯಿರಿ, ವಿಜಯೋತ್ಸವ ಕರಿತೀವಿ ಅಂತ ಹೇಳೋಂಥ ಮಾತನ್ನು ಹೇಳಿದರು. ಈಗ ನಾನು ಜಾಸ್ತಿ ರಾಜಕಾರಣ ಅವರು DPR ಅಪ್ರೂವಲನ್ನು ನಾವು ಕೊಟ್ಟಿದ್ದೀವಿ. ನಾನು ಹಿಂದೆನೂ ಭಾಳ ಸರ್ತ ಇದನ್ನು ಹೇಳಿದ್ದೇವೆ. ಅಲ್ಲ, ಕ್ಲಿಯರೆನ್ಸ್ ಪೆಂಡಿಂಗ್ ಅಂತಂದರೆ ಮ್ಯಾಟರ್ ಈಸ್ ಇನ್ ದಿ ಕೋರ್ಟ್, ಅದನ್ನು ಅವರಿಗೆ ತಿಳಿಸಿದ್ದೇನೆ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಯಲ್ಲಪ್ಪ, ಬಹಳ ದಶಕಗಳಿಂದ ಹೋರಾಟ ಮಾಡ್ತಿದ್ದಂತಹ ಒಂದು ರೈತರಿಗೆ ಒಂದು ಸಿಹಿ ಸುದ್ದಿ ಇದು. ಅವ್ರ ಹೋರಾಟಕ್ಕೆ ಸಿಕ್ಕಂತಹ ಒಂದು ಪ್ರತಿಫಲ, ಆರಂಭದ ಸಕ್ಸಸ್ ಅಂತ ಹೇಳ್ಬೋದಾ? ಈಗ ಮುಂದೆ ಬರುವಂತಹ ಎಲ್ಲ ಅಡೆತಡೆಗಳು ನಿವಾರಣೆ ಆಗುವಂಥ ಸಾಧ್ಯತೆಗಳಿದಾವ. ಅದರಲ್ಲೂ ಈಗ ಕ್ರೆಡಿಟ್ ವಾರ್ ಶುರುವಾಗಿದೆ ಅಂತ ಅನಿಸ್ತಾ ಇದೆ ರಾಜ್ಯ ಸರ್ಕಾರದ ಈ ಅಧಿಸೂಚನೆ ಬಂದಮೇಲೆ. ಯಲ್ಲಪ್ಪ, ನಿಜ ಪ್ರಭು, ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆ ಅಂದ್ರೆ ನಾವು ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆ ಅಂತ ಕರಿತೀವಿ. ಈ ಒಂದು ಯೋಜನೆಗಾಗಿ ಉತ್ತರ ಕರ್ನಾಟಕದ ಮಹದಾಯಿ ಮಕ್ಕಳು ಅಂದ್ರೆ 4 ದಶಕಗಳಿಂದ ಹೋರಾಟ ಮಾಡಿದ್ರೆ ಕುಡಿಯೋ ನೀರಿಗಾಗಿ ದೇಶದಲ್ಲಿಯೇ ಅತ್ಯಂತ ಸುದೀರ್ಘವಾದಂತಹ ಹೋರಾಟ 75 ಬಂಧಗಳಾಗಿದ್ದು ಅಂತಂದ್ರೆ ಇದೇ ಒಂದು ಮಹದಾಗಿ. ಈಗಾಗಲೇ ನ್ಯಾಯಾಧೀಕರಣ ತೀರ್ಪು ಆಗಿದೆ. ತೀರ್ಪು ಕಳೆದು ಈಗಾಗಲೇ ಅಂತ ತೀರ್ಪಾಗಿ 5-6 ವರ್ಷ ಕಳೆದೆ. ಇಲ್ಲಿವರೆಗೂ ಅಂತಂದ್ರೆ ಇಲ್ಲಿ ಒಂದೇ ಒಂದು ಅನುಮತಿ ಬೇಕಾಗಿದ್ದು ಕೇಂದ್ರದ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಬೇಕು. ಆ ಅನುಮತಿಯನ್ನ ಇಲ್ಲಿರುವಂತಹ ಕೇಂದ್ರ ಸರ್ಕಾರ ಕೊಡ್ತಿಲ್ಲ. ಅದೇ ಒಂದು ಕಾರಣಕ್ಕೆ ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷಿ ಯೋಜನೆ ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆಗೆ ಹೊಕ್ಕೆ ಬಿದ್ದಿದೆ. ಇದ್ರ ನಡುವೆ ಇಲ್ಲಿ ಅಂತಂದ್ರೆ ಮೊನ್ನೆ ಗೋವಾ ಮುಖ್ಯಮಂತ್ರಿ ಸಾವಂತ್ ಅವರು ನಾವು ಮಹದಾಯಿಗಾಗಿ ಇಲ್ಲಿ ಅಂತಂದ್ರೆ ಮತ್ತೆ ಇಲ್ಲಿ ಅಂತಂದ್ರೆ ನಾವು ಕೋರ್ಟ್ ಮೊರೆ ಹೋಗ್ತೀವಿ ಅಂತೇಳಿ ಖ್ಯಾತಿಯನ್ನ ತೆಗೆದ್ರು. ಖ್ಯಾತಿ ತೆಗೆದ ಬೆನ್ನಲ್ಲೇ ಇಲ್ಲಿ ಅಂದ್ರೆ ಬಿಜೆಪಿ ನಾಯಕರು ಸಹ ಇಲ್ಲಿ ಅಂದ್ರೆ ಅದು ಅವರ ವೈಯಕ್ತಿಕ ಹೇಳಿಕೆಯನ್ನ ಮಾತ್ರ ಇಲ್ಲಂದ್ರೆ ಹೇಳಿಕೆಯನ್ನ ಅಂತ ಹೇಳಿ ಇಲ್ಲಂದ್ರೆ ಸಮರ್ಥಿಕೊಳ್ಳುವಂತಹ ಕೆಲಸ ಮಾಡಿದ್ರು. ಆದ್ರೆ ಮಹದಾಯಿ ಮಕ್ಕಳು ಇಲ್ಲಂದ್ರೆ ಮತ್ತೆ ಬೀದಿಗಿಳಿದು ಹೋರಾಟ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಇದರ ಜೊತೆಗೆ ಇಲ್ಲಿ ಅಂದ್ರೆ ರಾಜ್ಯ ಸರ್ಕಾರ ನಮ್ಮ ಬದ್ಧತೆಯನ್ನ ನಾವು ತೋರಿಸ್ತೀವಿ, ಕೇಂದ್ರ ಸರ್ಕಾರ ಇಲ್ಲಿ ಅಂದ್ರೆ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಡಿಸ್ತೀವಿ, ನಾವು ಬದ್ಧತೆಯನ್ನ ತೋರಿಸ್ತೀವಿ ಅಂತೇಳಿ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಇವತ್ತು ಮಹದಾಯಿ ವಿಚಾರವಾಗಿ ಕಳಸಾ ನಾಲಾ ಏನ್ ಬರುತ್ತೆ, ನಾಲಾ ಸಂಪತ್ತಿಗೆ ಒಂದು ಭೂ ಸ್ವಾಧೀನ ಮಾಡಬೇಕು. ಆ ಭೂ ಸ್ವಾಧೀನ ವಿಷಯ ಸಂಪತ್ತಿಗೆ ಈಗಾಗಲೇ ಅಂತಂದ್ರೆ ಒಂದು ನೋಟಿಫಿಕೇಶನ್ ಹೊರಡಿಸುವಂತಹ ಕೆಲಸವನ್ನ ಮಾಡಿ ಇಲ್ಲಿ ಮಹದಾಯಿ ಮಕ್ಕಳಿಗೆ ಉತ್ತರ ಕರ್ನಾಟಕದ 4 ಜಿಲ್ಲೆಯ 11 ತಾಲೂಕಿನ ರೈತರಿಗೆ ಇವತ್ತು ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ರೆ. ಹೀಗಾಗಿ ಅನ್ನದಾತರು ಇವತ್ತು ಖುಷಿಯನ್ನ ವ್ಯಕ್ತಪಡಿಸುವ ಜೊತೆಗೆ ಇಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಕೇಂದ್ರ ಸರ್ಕಾರ ಇಲ್ಲಿ ಅಂದ್ರೆ ಇಚ್ಛಾಶಕ್ತಿಯನ್ನ ತೋರಿಸಬೇಕು, ವನ್ಯಜೀವಿ ಮಂಡಳಿಯಿಂದ ಅನುಮತಿಯನ್ನ ಕೊಡಿಸಿ ಇಲ್ಲಿ ನಮ್ಮ ಕಾಮಗಾರಿಗೆ ಅನುಕೂಲ ಮಾಡಿ ಕೊಡಬೇಕು ಅಂತೇಳಿ ಮಹದಾಯಿ ಮಕ್ಕಳು ಆಗ್ರಹಿಸಿದ್ರೆ. ಇನ್ನಾದ್ರು ಸಹ ಸರ್ಕಾರ ಇಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ, ಯಾಕಂದ್ರೆ ಖಾನಾಪುರದ ಕೆಲವೊಂದಿಷ್ಟು ಹಳ್ಳಿಗಳಿರ್ಬೋದು ಮತ್ತು ಇಲ್ಲಿ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕೆಲವೊಂದಿಷ್ಟು ಹಳ್ಳಿಗಳಿರ್ಬೋದು, ಅಲ್ಲಿ ಭೂ ಸ್ವಾಧೀನ ಮಾಡಬೇಕು ಅಂತೇಳಿ ಸುಮಾರು 9 ಎಕರೆ ಇಲ್ಲಿ ಅಂತಾರೆ ಭೂ ಸ್ವಾಧೀನ ಪ್ರಕ್ರಿಯೆ ಆಗುತ್ತೆ. ಅದು ಖಾನಾಪುರ ಮತ್ತು ಇಲ್ಲಿ ಅಂದ್ರೆ ಹುಬ್ಬಳ್ಳಿ, ಅದು ಧಾರವಾಡ ಜಿಲ್ಲೆಯಲ್ಲಿ ಕುಂದಗೋಳ, ಇವೆರಡೂ
ತಾಲೂಕಿಗೆ ಬರ್ತವೆ ಭೂ ಸ್ವಾಧೀನ ಸಂಪತ್ತಿಗೆ ಈಗಾಗಲೇ ರಾಜ್ಯ ಸರ್ಕಾರ ನೋಟಿಸ್ ಅನ್ನ ಹೊರಡಿಸುವ ಮುಖಾಂತರ ಇಲ್ಲಂದ್ರೆ ಆ ಒಂದು ಬದ್ಧತೆಯನ್ನ ತೋರಿಸಿದಾಗ ಇಲ್ಲಿ ಕೇಂದ್ರ ಸರ್ಕಾರ ತನ್ನ ಬದ್ಧತೆಯನ್ನ ತೋರಿಸಬೇಕು ಅಂತೇಳಿ ಮಹದಾಯಿ ಮಕ್ಕಳು ಆಗ್ರಹಿಸಿದ್ದಾರೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ.